ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಆಗಸ್ಟ್ 28 ಭಾಗಶಃ ಚಂದ್ರಗ್ರಹಣ. ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿದೆ. ಅದೇ ರೀತಿ ಶಕ್ತಿಶಾಲಿಯಾಗಿರ್ತಕ್ಕಂತಹ ನೂಲು ಹುಣ್ಣಿಮೆ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ಶಕ್ತಿಯುತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಸಮಯ. ಈ ಹುಣ್ಣಿಮೆಯ ಮತ್ತು ಚಂದ್ರಗ್ರಹಣವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ರಾಶಿ ಚಕ್ರದವರ ಜೀವನದ ಮೇಲೆ ಇದು ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಈ ಬಾರಿ ಬಂದಿರತಕ್ಕಂತಹ ಹುಣ್ಣಿಮೆ ಈ ರಾಶಿಯವರಿಗೆ ಅದೃಷ್ಟವನ್ನ ತರುತ್ತದೆ. ಇನ್ನು 5-6 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳು ಖಂಡಿತವಾಗಿ ನಿಮ್ಮನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಇನ್ನು ಮುಂದಿನ ಈ ರಾಶಿ ಚಕ್ರದವರಿಗೆ ನಿಗದಿತವಾಗಿರ್ತಕ್ಕಂತಹ ಅವಧಿಯಲ್ಲಿ ಅದ್ಭುತವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಸೋಲೆ ಇಲ್ಲದ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ. ಈ ಗ್ರಹಣದ ಪ್ರಭಾವದಿಂದ ಈ ರಾಶಿಯವರಿಗೆ ಅತ್ಯಂತ ಶುಭ ಯೋಗ, ರಾಜಯೋಗ ಬರುತ್ತದೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ. ಈ ಗ್ರಹಣದ ಪ್ರಭಾವದಿಂದ ಈ ರಾಶಿ ಚಕ್ರದವರ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಒಟ್ಟಾರೆಯಾಗಿ ಅಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ರಾಶಿಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ವಿವರವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಯಾವ ಪರಿಹಾರವನ್ನು ಅನುಸರಿಸಬೇಕು, ಯಾವ ರೀತಿ ಮುಂದೆ ಜೀವನದಲ್ಲಿ ಒಂದು ವಿಶೇಷವಾದ ಮಹತ್ವವನ್ನು ಪಡೆದುಕೊಳ್ಬೇಕು ಎಲ್ಲವೂ ಕೂಡ ಅರ್ಥವಾಗುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನೀವು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಮಹಾಶಿವನ ಆಶೀರ್ವಾದ ನಿಮ್ಮ ಸುತ್ತಮುತ್ತ ಒಂದು ವಿಶೇಷವಾದ ರಕ್ಷಣಾತ್ಮಕ ಕವಚವನ್ನ ಸೃಷ್ಟಿಸುತ್ತಾ ಇದೆ. ಈಗ ಬ್ರಹ್ಮಾಂಡದ ಒಂದು ಆತ್ಮಗಳ ಜೊತೆ ಲೀನರಾಗಿರುವಂತಹ ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದೆ. ಇದರಿಂದ ನಿಮ್ಮ ಕಷ್ಟಗಳನ್ನ ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಬಹುದು. ಆದರೆ ನೀವು ಮಾಡಬೇಕಾದ ಒಂದು ಸಣ್ಣ ಕೆಲಸ ಅಂದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಲು ಮರಿಬೇಡಿ. ಓಂ ನಮಃ ಶಿವಾಯ ಎಂದು ಬರೆದ ತಕ್ಷಣ ನಿಮ್ಮ ಕಷ್ಟ ಕಣ್ಣೀರುಗಳು ದುಃಖಗಳು ದೂರವಾಗಿ ಬಿಡುತ್ತದೆ. ಆ ಒಂದು ಮಹಾಶಿವನ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನೋವು ಕಷ್ಟಗಳ ಹಾದಿ ದೂರವಾಗುತ್ತದೆ. ಈ ಗ್ರಹಣವು ಆಗಸ್ಟ್ 28ನೇ ತಾರೀಕು ಶುಕ್ರವಾರದ ದಿನ ಶ್ರೀ ಪರಾಭವ ನಾಮ ಸಂವತ್ಸರ. ಈ ಒಂದು ಸಂದರ್ಭದಲ್ಲಿ ಶ್ರಾವಣ ಮಾಸ ವರ್ಷ ಋತು ದಕ್ಷಾಯಣ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರೋದ್ರಿಂದ ಈ ಚಂದ್ರಗ್ರಹಣ ಹಾಗೂ ಹುಣ್ಣಿಮೆಗೆ ಬಹಳಷ್ಟು ಮಹತ್ವ ಇದೆ. ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಹಾಗಾದ್ರೆ ಸ್ನೇಹಿತರೆ, ಈ ರಾಶಿಯವರಿಗೆ ಯಾವ ರೀತಿ ದೊಡ್ಡ ಗಂಡಾಂತರ ಬರುತ್ತದೆ, ಗರ್ಭಿಣಿ ಸ್ತ್ರೀಯರು ಯಾವ ಪರಿಹಾರವನ್ನು ಅನುಸರಿಸಬೇಕು, ಗಂಡ ಹೆಂಡತಿ ಒಟ್ಟಾರೆಯಾಗಿ ಮಾಡುವಂತಹ ಒಂದು ಪರಿಹಾರ ಯಾವ ರೀತಿ ಇವರಿಗೆ ಸಂಪತ್ತನ್ನು ತಂದುಕೊಡುತ್ತದೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಣಕಾಸು, ವ್ಯಾಪಾರ, ವ್ಯವಹಾರ, ಉದ್ಯೋಗ, ಶಿಕ್ಷಣ ಯಾವ ಕ್ಷೇತ್ರದಲ್ಲೂ ಕೂಡ ನೀವು ಯಶಸ್ಸನ್ನ ಸಾಧಿಸಬೇಕು ಅಂತ ಬಯಸಿದ್ರೆ ಅದನ್ನ ಕೂಡ ಸಂಪೂರ್ಣ ಮಾಡಿಕೊಳ್ಳೋಕೆ ಈ ಸಮಯ ಸೂಕ್ತವಾಗಿದೆ. ಇದರ ಜೊತೆಗೆ ಯಾವ ರಾಶಿಯವರಿಗೆ ಶುಭ ಸಲಹೆ ನೀಡಬೇಕು, ಯಾವ ರಾಶಿಯವರು ಯಾವ ಒಂದು ವಿಶೇಷವಾದ ವಿಷಯಗಳಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಸಂಪೂರ್ಣವಾಗಿ ತಿಳಿದುಕೊಂಡರೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ. ಮೇಷರಾಶಿಯವರ ಜೀವನದಲ್ಲಿ ಈ ಒಂದು ಸಮಯ ಹುಣ್ಣಿಮೆಯ ಪ್ರಭಾವ, ಚಂದ್ರಗ್ರಹಣದ ಒಂದು ಆಶೀರ್ವಾದ, ಒಂದು ಮಹಾಶಿವನ ಅನುಗ್ರಹ ಎಲ್ಲವೂ ಕೂಡ ನಿಮ್ಮ ಜೀವನದ ಕಷ್ಟವನ್ನ ದೂರ ಮಾಡುತ್ತೆ. ಈ ಗ್ರಹಣದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಬದಲಾವಣೆಯನ್ನು ನೀವು ಅನುಭವಿಸಲು ಕಾರಣವಾಗುತ್ತೆ. ಈ ಜ್ಯೋತಿಷದ ನಂಬಿಕೆಯ ಪ್ರಕಾರ ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು, ಗೊಂದಲಗಳು, ಕೆಲಸ ಮಾಡುವಂತಹ ಸ್ಥಳದಲ್ಲಿ ಭಾವೋದ್ವೇಗ ಜಾಸ್ತಿ ಆಗಬಹುದು. ನಿಮ್ಮ ಕೆಲಸದ ಫಲಿತಾಂಶ ನಿಮ್ಮ ಪರವಾಗಿ ಬರದೇ ಇರಬಹುದು. ನಿಮಗೆ ಎಲ್ಲಾ ರೀತಿಯ ಸಾಮರ್ಥ್ಯವನ್ನ ನೀವು ಕುಗ್ಗಿಸುವಂತಹ ಕೆಲವೊಂದಿಷ್ಟು ಶತ್ರುಗಳ ಪಿತೂರಿಯನ್ನ ಅನುಭವಿಸಬಹುದು. ಆದ್ದರಿಂದ ಈಗ ಒಂದು ಆಧ್ಯಾತ್ಮಿಕವಾಗಿ ನೀವು ಒಂದು ಶಕ್ತಿಶಾಲಿ ಆಗಬೇಕಾದ್ರೆ ನಾವು ತಿಳಿಸುವಂತಹ ಪರಿಹಾರವನ್ನ ಮೇಷರಾಶಿಯವರು ಖಂಡಿತವಾಗಿ ಮಾಡಬೇಕಾಗುತ್ತೆ. ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಕಷ್ಟಗಳನ್ನ ಪರಿಹರಿಸಿಕೊಳ್ಳೋದಕ್ಕೋಸ್ಕರ ನೀವು ಈ ಒಂದು ಹುಣ್ಣಿಮೆಯ ದಿನ ಖಂಡಿತವಾಗಿ ಮಹಾಶಿವನಿಗೆ ನೀರಿನಿಂದ ಗಂಗಾಜಲದ ಅಭಿಷೇಕವನ್ನ ಮಾಡಿಸುವಂಥದ್ದು ತುಂಬಾನೇ ಶ್ರೇಷ್ಠ. ಅದರಲ್ಲೂ ಕೂಡ ಬಿಲ್ವ ಪತ್ರೆಯನ್ನು ಅರ್ಪಿಸೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗುತ್ತದೆ ಎಂದು ಜ್ಯೋತಿಷದ ಪ್ರಕಾರ ತಿಳಿಸಲಾಗಿದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆ ಮತ್ತು ಶ್ರದ್ಧೆ ತುಂಬಾನೇ ಮುಖ್ಯವಾಗಿರುತ್ತೆ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನ ಮೆಚ್ಚಿಕೊಳ್ತಾರೆ. ಹಣಕಾಸಿನ ವಿಚಾರದಲ್ಲಿ ಈ ಸಮಯದಲ್ಲಿ ಅನಗತ್ಯವಾದ ಖರ್ಚುಗಳನ್ನ ನಿಯಂತ್ರಿಸೋದು ತುಂಬಾನೇ ಮಹತ್ವಪೂರ್ಣವಾದ ಕೆಲಸ ಅಂತ ಹೇಳ್ಬೋದು. ನಿಮ್ಮ ಕಷ್ಟಗಳೆಲ್ಲ
ಹಿಂದಿಗೆ ಅಂತ್ಯವಾಗುತ್ತೆ. ವಿಶೇಷವಾಗಿ ಹೊಸ ಹಣವನ್ನು ಹೂಡಿಕೆ ಮಾಡುವಂಥದ್ದು, ದೊಡ್ಡ ಮೊತ್ತದ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಸಂಪೂರ್ಣವಾದ ಪರಿಶೀಲಿಸಿದ ಮಾಹಿತಿಯನ್ನು ಮುಂದಕ್ಕೆ ಹೊರಿಸೋದು ಒಂದು ಉತ್ತಮವಾದ ಕೆಲಸ ಅಂತ ಹೇಳ್ಬೋದು. ಅದೇ ರೀತಿ ಜಾಗರೂಕರಾಗಿದ್ದಷ್ಟು ನಿಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ನಿಮ್ಮ ಮಾತಿನ ಮೂಲಕ ಪರಿಸ್ಥಿತಿಯನ್ನು ದೊಡ್ಡದಾಗಿಸದೆ ಶಾಂತವಾಗಿ ವರ್ತಿಸಿ ಪ್ರೀತಿಯಿಂದ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನ ಮಾಡಿ. ಹೊಸ ವ್ಯಾಪಾರಿಗಳಿಗೆ ಅದ್ಭುತವಾದ ಸಮಯ, ಯಶಸ್ಸಿನ ಮೇಲೆ ಯಶಸ್ಸು ಸಿಗುತ್ತದೆ. ನೀವು ಮಾಡಬೇಕಾದ ಪರಿಹಾರ ಅಂದರೆ ಹುಣ್ಣಿಮೆಯ ದಿನ ಧ್ಯಾನವನ್ನು ಮಾಡಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪದಿಂದ ಒಂದು ವಿಶೇಷವಾದ ಆರಾಧನೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠನೆ ಮಾಡಿ. ಇದರಿಂದ ನಿಮಗೆ ಅತ್ಯಂತ ಶುಭ ಸಮಯ ಪ್ರಾರಂಭವಾಗುತ್ತೆ. ನೀವು ಅದೃಷ್ಟಶಾಲಿ ಆಗ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ಈ ಸಮಯ ನಿಮಗೆ ಆಧ್ಯಾತ್ಮಿಕವಾಗಿ ಬಹಳಷ್ಟು ಶಕ್ತಿಶಾಲಿಯಾಗಿರುವಂಥದ್ದು. ಭವಿಷ್ಯದ ಗುರಿಗಳ ಬಗ್ಗೆ ಯೋಚಿಸುವಂತಹ ಸಮಯವಾಗಿರಬಹುದು. ನಿಧಾನವಾಗಿ ಆದರೆ ಸ್ಥಿರವಾಗಿ ಮಾಡಿದಂತಹ ಪ್ರಯತ್ನ ಉತ್ತಮ ಫಲವನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಸಿಗಬಹುದು. ಹಿರಿಯರ ಒಂದು ಆಶೀರ್ವಾದವು, ಸಲಹೆಗಳು ನಿಮ್ಮನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಕೆಲಸದ ವಿಧಾನದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ನಡೆಯುತ್ತದೆ. ಮುಂದಿನ ದಿನದಲ್ಲಿ ಹೆಚ್ಚಿನ ಅನುಕೂಲಕರವಾದ ಪರಿಸ್ಥಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಉದ್ಯೋಗ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹೊಸ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ಒಟ್ಟಾರೆ ಈ ರಾಶಿಯವರಿಗೆ ಭಾವೋದ್ವೇಗದಿಂದ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಚಂದ್ರ ಮತ್ತು ವಿಶೇಷವಾಗಿ ನಿಮ್ಮ ಗ್ರಹಗಳ ಪರಿಸ್ಥಿತಿಗಳು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ತಂದುಕೊಡುವ ಸಾಧ್ಯತೆ ಇದೆ. ಹಣವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸೋದು ಬಹಳನೇ ಮುಖ್ಯ. ಕುಟುಂಬದ ಸದಸ್ಯರ ಸಹಕಾರ ನಿಮ್ಮ ಜೀವನಕ್ಕೆ ಬರುತ್ತದೆ. ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಹೆಚ್ಚಾಗಬಹುದು. ಒಟ್ಟಾರೆಯಾಗಿ ಕೆಲವರಿಗೆ ದೂರದಲ್ಲಿರುವ ಸಂಬಂಧಿಕರಿಂದ ಶುಭ ಸುದ್ದಿ ಬರುವಂಥದ್ದು. ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಪರಸ್ಪರ ಜೀವನದಲ್ಲಿ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ತಾರೆ. ಇವರು ಮಾಡಬೇಕಾದ ಪರಿಹಾರ ಅಂದರೆ ಏಲಕ್ಕಿ, ಲವಂಗ ಮತ್ತು ಪಚ್ಚ ಕರ್ಪೂರವನ್ನು ಆ ದಿನ ದೇವರ ಮನೆಯಲ್ಲಿ ಉರಿಸಿ ಅದರ ಹೊಗೆಯನ್ನು ಮನೆಯೆಲ್ಲರೂ ನೀವು ಹಾಕಬೇಕಾಗುತ್ತೆ. ಅದರಿಂದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತೆ. ಇದಾದ ನಂತರ ಶ್ರೀಂ ಎನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಇದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ಎಲ್ಲ ಯೋಜನೆಗಳು ಕೂಡ ಪರಿಪೂರ್ಣವಾಗುತ್ತದೆ. ನಿಮ್ಮ ಆಸೆಗಳು ಸರ್ವ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುವಂತಹ ಮಹಾಶಿವನ ಆಶೀರ್ವಾದದಿಂದ ಮುಂದುವರೆದಕ್ಕೆ ಸಹಾಯ ಮಾಡುತ್ತೆ. ಉದ್ಯೋಗ ಬದಲಾವಣೆ ಬಯಸುವಂಥವರಿಗೆ ಹೊಸ ಅವಕಾಶ ಸಿಗುತ್ತೆ. ಯೋಜಿತ ಕೆಲಸ ಮಾಡಿದರೆ ಉತ್ತಮ ಪ್ರಗತಿಯ ಅವಕಾಶಗಳು ದೊರೆಯುತ್ತೆ. ಶುಭ ಸಲಹೆಗಳು, ಸ್ಪಷ್ಟವಾದ ನಂಬಿಕೆಗಳು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತಂದುಕೊಡುತ್ತೆ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಸಿಗಬಹುದು. ಆದರೆ ಅತಿಯಾದ ಒಂದು ನಂಬಿಕೆ, ಆತ್ಮವಿಶ್ವಾಸದಿಂದ ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಈ ಸಮಯ ಉದ್ಯೋಗ, ವ್ಯಾಪಾರ, ವ್ಯವಹಾರ ಮಾಡುವಂತಹ ವ್ಯಕ್ತಿಗಳಿಗೆ ಲಾಭದಾಯಕದಿಂದ ತುಂಬಿರ್ತಕ್ಕಂತಹ ಸಮಯ. ನಿಮ್ಮ ಕಷ್ಟಗಳೆಲ್ಲ ಅಂತ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಮಹಾಪವಾಡ ನಡೆಯುತ್ತದೆ. ಹೊಸ ಆಲೋಚನೆಗಳು ಹಿರಿಯರ ಗಮನವನ್ನು ಸೆಳೆಯಬಹುದು. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕವಾಗಿ ಸಮತೋಲನ ಬಹಳ ಮುಖ್ಯ. ಅತಿಯಾದ ಕೋಪ ಅಥವಾ ಚಿಂತೆ ನಿಮ್ಮ ದೈನಂದಿನ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರದಂತೆ ನೋಡ್ಕೊಳ್ಳಿ. ಒಟ್ಟಾರೆಯಾಗಿ ಅವಧಿಯಲ್ಲಿ ರಾಶಿಯವರ ಜೀವನದ ದಿಕ್ಕು ಬದಲಾಗುತ್ತೆ. ತಮ್ಮ ಪ್ರತಿಭೆಯನ್ನು ಸರಿಯಾದ ದಾರಿಯಲ್ಲಿ ಬಳಸಿಕೊಳ್ಳುವ ಅವಕಾಶ ಸಿಗಬಹುದು. ನಿಮ್ಮ ತಾಳ್ಮೆ ಮತ್ತು ನಿಯಂತ್ರಣ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಸಿದ್ರೆ ಉತ್ತಮವಾಗಿ ದೈವಿ ಕೃಪೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಶುಭ ಸಲಹೆ ನಿಮ್ಮ ಪ್ರತಿಭೆಯನ್ನು ಆತ್ಮವಿಶ್ವಾಸದಿಂದ ಪ್ರತಿಭಾವಂತರನ್ನಾಗಿ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಸಮಯ ಅತ್ಯಂತ ನಿರ್ಣಾಯಕ ಮತ್ತು ವಿಶೇಷವಾಗಿರುವ ಸಮಯ. ಹಣಕಾಸಿನ ವಿಚಾರದಲ್ಲಿ ಅದೃಷ್ಟಶಾಲಿ ಆಗ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಆಕಾಶದಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರ ಹೊಸ ಸಂಪರ್ಕಗಳನ್ನು ನೀವು ಒಂದು ಅದೃಷ್ಟಕರವಾಗಿ ಮಾಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ಅವಕಾಶಗಳು ಸಿಗುತ್ತೆ. ಜಾಹೀರಾತು ಅಥವಾ ಸಂವಹನ ಅಥವಾ ಯಾವುದೇ ಹೊಸ ಕೆಲಸಗಳಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬಹುದು. ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡರೆ ಹೆಚ್ಚಿನ ಪ್ರಯೋಜನವಾಗಬಹುದು. ಈ ರಾಶಿಯವರಿಗೆ ವಿಭಿನ್ನವಾಗಿರ್ತಕ್ಕಂಥ ಆಪ್ತರೊಂದಿಗೆ ಸಣ್ಣ ಬದಲಾವಣೆಗಳು ಉಂಟಾಗುತ್ತೆ. ನಿಮ್ಮ ಕನಸುಗಳು ನನಸಾಗುತ್ತೆ. ನೀವು ಇಷ್ಟಪಟ್ಟಂಥವ್ರನ್ನ ಮದುವೆ ಆಗ್ಬೋದು. ಒಟ್ಟಾರೆಯಾಗಿ ನಿಮ್ಮ ಕನಸಿನ ಜೀವನ, ನಿಮ್ಮ ಎಲ್ಲ ರೀತಿ ಇಷ್ಟಾರ್ಥಗಳು ನೆರವೇರುವಂತಹ ಈ ಶುಭ ಸಮಯದಲ್ಲಿ ದೇವರ ಆಶೀರ್ವಾದವನ್ನು ಕೂಡ ಸಂಪೂರ್ಣವಾಗಿ ಪಡೆದುಕೊಳ್ಳೋದಕ್ಕೆ ಮರಿಬೇಡಿ. ಈ ಸಮಯ ನೀವು ಮಾಡಬೇಕಾಗಿರುವ ಪರಿಹಾರ ಅಂದರೆ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡೋದು. ವಿಶೇಷವಾಗಿ ಮಹಾಶಿವನ ಲಿಂಗಾಷ್ಟಕ ಮಂತ್ರವನ್ನು ಕೇಳುವಂಥದ್ದು, ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವಂಥದ್ದು ನಿಮ್ಮ ಜೀವನದ ಮೇಲೆ ಒಂದು ವಿಶೇಷವಾಗಿರುವ ಆಧ್ಯಾತ್ಮಿಕವಾದ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಹೆಚ್ಚು ಆಕರ್ಷಿತವಾಗಿ ಕಾಣ್ತೀರಾ. ನಿಮ್ಮ ಕನಸುಗಳು ನನಸಾಗುತ್ತೆ. ವಿಶೇಷವಾದ ಒಂದು ಹುಣ್ಣಿಮೆಯ ಸಮಯ, ಚಂದ್ರಗ್ರಹಣದ ಸಮಯದಲ್ಲಿ ಸಂಪತ್ತನ್ನು ನೀವು ವೃದ್ಧಿ ಮಾಡ್ಕೊಳ್ಳೋಕೆ ನಾವು ತಿಳಿಸಿರುವಂತಹ ಪರಿಹಾರವನ್ನು ಮತ್ತು ಎಲ್ಲ ರೀತಿಯ ಒಂದು ವಿಶೇಷವಾಗಿರುವ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.